ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ, ನಾವು ಬಂದಿದ್ವಿ ಉದಯ್ಪುರ್ ಸಿಟಿ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್ಪ್ರೆಸ್ ಒಳಗೆ. ನಾನು ನಿಮ್ಗೆ ಹೇಳಿದ್ದೆ ನಾನು ನೆಕ್ಸ್ಟ್ ಜರ್ನಿ ಮಾಡತ್ತೀನಿ, ಒಂದು ಸ್ಪೆಷಲ್ ಜರ್ನಿ ಐತೆ ಅಂಥೇಳಿ. ಯಾವುದಂತೇಳಿ ಟೈಟಲ್ ತಮ್ಮನೇಲಿ ನೋಡ್ಕೊಂಡಿರ್ತೀರಿ. ಹೌದ್ರಿ, ಮೋಸ್ಟ್ ಅವೇಟೆಡ್ ನಂದು ಚಾನಲ್ ಒಳಗೆ ಏನಿತ್ತಂತಂದ್ರೆ ಒಂದೇ ಭಾರತ್ಕಿಂತ ಜಾಸ್ತಿ ಈ ಟ್ರೈನಿಗೆ ಕೇಳತ್ತಿದ್ರಿ. ಯಾವ್ದಂತೇಳಿ ನೋಡಬಿಡು ಬರ್ರಿ, ಬಂದೇ ನೋಡ್ರಿ. ಇದು ತೇಜಸ್ ಎಕ್ಸ್ಪ್ರೆಸ್ದ ಲಾಕ್ ಕೇಳತ್ತಿದ್ರಿ. ನಾರ್ಮಲ್ ತೇಜಸ್ ಎಕ್ಸ್ಪ್ರೆಸ್ ನೋಡಿದ್ರಿ ನೀವು ಸಿಟ್ಟಿಂಗದ, ಬಟ್ ಯಾವತ್ತೂ ನನ್ನ ಜೊತೆ ನೀವು ಸ್ಲೀಪರ್ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಮಾಡಿಲ್ಲ. ಇದ್ರದ್ದು ಎಕ್ಸ್ಟ್ರಾಡಿನರಿ ಇಂಟೀರಿಯರ್ಸ ಮತ್ತು ಲಕ್ಸರಿ ರೈಡ್ ನಿಮ್ಗೆ ತೋರಿಸ್ತಾನೆ ಪಕ್ಕ. ಸೊ ಲಕ್ಸರಿ ರೈಡ್ ಇರುತ್ತಂದ್ರೆ ನಾವು ಟ್ರಾವೆಲ್ ಮಾಡ್ತೀವಿ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ. ತೇಜಸ್ದ ಫಸ್ಟ್ ಕ್ಲಾಸ್ ಎ ಸಿ ಎಕ್ಸ್ಪೀರಿಯನ್ಸ್ ನಿಮಗೆ ತೋರಿಸ್ತೀನಿ. ಒಂದಲ್ಲ ಎರಡಲ್ಲ ಮೂರಲ್ಲ, ಟೋಟಲ್ 4 ಫಸ್ಟ್ ಕ್ಲಾಸ್ ಎ ಸಿ ಈ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಅದಾವೆ ರೀ. ನಾರ್ಮಲಾಗಿ ನಮ್ಮ ಜೊತೆ ರಾಜಧಾನಿ ಒಳಗೆ ನೀವು ಟ್ರಾವೆಲ್ ಮಾಡಿರ್ತೀರಿ, ಅದ್ರದ್ದು ಫಸ್ಟ್ ಕ್ಲಾಸ್ ಎ ಸಿ ನೋಡಿರ್ತೀರಿ. ಬಟ್ ಅದಕ್ಕಿಂತನೂ ಅಪ್ಗ್ರೇಡೆಡ್ ಫಸ್ಟ್ ಕ್ಲಾಸ್ ಎ ಸಿಗಳು ಈ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ನೋಡೋಕೆ ಸಿಗ್ತಾವೆ. ಸೊ ಪಟ್ ಅಂತ ಹೋಗೋಣಂತ ಈ ತೇಜಸ್ ಎಕ್ಸ್ಪ್ರೆಸ್ದ ಫಸ್ಟ್ ಕ್ಲಾಸ್ ಎ ಸಿ ಇಂಟೀರಿಯರ್ಸ ಸೆಕೆಂಡ್ ಕ್ಲಾಸ ಮತ್ತು ಆಟೋಮೆಟಿಕ್ ಡೋರ್ ಇರುವಂಥ ಏಕೈಕ ಸ್ಲೀಪರ್ ಟ್ರೈನ್. ನೀವು ಸಿಟ್ಟಿಂಗ್ ಟ್ರೈನ್ ನೋಡಿರ್ತೀರಿ, ಗತಿಮಾನ, ಶತಾಬ್ದಿ ಮತ್ತು ವಂದೇ ಭಾರತ ಮತ್ತು ತೇಜಸ್ ಎಕ್ಸ್ಪ್ರೆಸ್ ಒಳಗೆಲ್ಲ ಆಟೋಮೆಟಿಕ್ ಡೋರ್ಸ್ ಇರ್ತಾವೆ. ಬಟ್ ಸ್ಲೀಪರ್ ಟ್ರೈನ್ಗಳು ಯಾವುದ್ರಾಗೂ ಇರೋಂಗಿಲ್ಲ. ಸ್ಲೀಪರ್ ಟ್ರೈನ್ ಅಂತಂದ್ರೆ 3 AC 2 AC ಫಸ್ಟ್ ಎ ಸಿ ಸ್ಲೀಪರ್ ಬೋಗಿ ಈ ಟೈಪ್ ಇದ್ದಿದ್ರಾಗ. ಸೊ ಇದೇನೈತಲ್ಲ ಇದು ಫಸ್ಟ್ ಟ್ರೈನ್ ನೋಡ್ರಿ. ಇಲ್ಲಿ ಟೋಟಲಾಗಿ 4 ಫಸ್ಟ್ ಕ್ಲಾಸ್ ಎ ಸಿಗಳು ಈ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಅದಾವೆ. ಏನು ಗಿಚ್ ಲಿವರಿ ಐತ್ರಿ ಈ ಟ್ರೈನದು ಮಾತ್ರ. ನಾರ್ಮಲ್ ಆಗಿ ಅದು ರೆಡ್ LHB ಕೋಚ್ ನೋಡಿ ನನಗಂತೂ ಸಾಕಾಗ್ಬಿಟ್ಟಿದ್ದೆ. ನಾನು ನಿಮಗೆ ಕೇಳಾತಿದ್ದೆ, ಇಂಥದ್ದೊಂದು ಡಿಫ್ರೆಂಟ್ ಲಿವರಿ ಒಳಗೆ ಜರ್ನಿ ಮಾಡೋ ಮಜಾ ನನ್ನ ಬೇರೆ ಅಂತಂತೇಳಿ. ನಮ್ಮ ಭಾರತ ದೇಶದೊಳಗಿರುವಂಥ ಟೋಟಲ್ 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗಳೊಳಗೆ ಒಂದಾದಂಥ ಮುಂಬೈ ಸೆಂಟ್ರಲ್ ಒಳಗೆ ನಾನು ಇದೀನಿ ರೀ. ಹೌದ್ರಿ, ಇದೇನು ತೇಜಸ್ ಎಕ್ಸ್ಪ್ರೆಸ್ಗಳು ನೋಡ್ತಿರಲ್ಲ, 3 ತೇಜಸ್ ಎಕ್ಸ್ಪ್ರೆಸ್ಗಳು ರನ್ ಆಗ್ತಾವೆ. ಇದು ಮುಂಬೈ ಸೆಂಟ್ರಲಿಂದ. ನಾನು ಒಂದು ತೇಜಸ್ ನಿಮ್ಗೆ ದಿಲ್ಲಿಯಿಂದ ನೋಡೋಕೆ ಸಿಗುತ್ತೆ, ದಿಲ್ಲಿಯಿಂದ ಪಟ್ನಾಗೆ ಹೋಗುತ್ತದೆ. ಇವು ದಿಲ್ಲಿಗೇನೆ ಹೋಗ್ತಾವೆ, ಬಟ್ ದಿಲ್ಲಿಯಿಂದ ಇನ್ನೊಂದು ರೂಟಿಗೆ ಹೋಗುವಂಥದ್ದು ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ದಿಲ್ಲಿ ಪಟ್ನಾ ತೇಜಸ್ ಎಕ್ಸ್ಪ್ರೆಸ್ ಮತ್ತು ದಿಲ್ಲಿಯಿಂದ ಭುವನೇಶ್ವರ್ ತೇಜಸ್ ಎಕ್ಸ್ಪ್ರೆಸ್. ತೇಜಸ್ ರಾಜಧಾನಿ, ಬರೀ ಎಕ್ಸ್ಪ್ರೆಸ್ ಅಲ್ಲ, ತೇಜಸ್ ರಾಜಧಾನಿ. ಸೊ ಇದೇನು ಮುಂಬೈ ಸೆಂಟ್ರಲ್ ಐತಲ್ಲ, ನೀವೇನರ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ CSMT ನೋಡ್ರಿ ಅಂದ್ರೆ ಸೇಮ್ ಹಂಗೆ ಐತಿ. 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಒಳಗೆ ಒಂದಾಗುತ್ತೆ. ಟೋಟಲ್ 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಯಾವ ಕಾಮೆಂಟ್ ಮಾಡಿ ನಮ್ಮ ವೀಕ್ಷಕರಿಗೆ ನೀವು ಗೊತ್ತಿದ್ದವ್ರು ತಿಳಿಸ್ರಿ. ಸೊ ನಾನು ಹಿಂದೆ ನೋಡತ್ತಿರಲ್ಲ, ಇದು ಬಂದ್ಬಿಟ್ಟು ಮುಂಬೈ ಸೆಂಟ್ರಲಿಂದ ಹಾಪ ಅಂತಂದ್ರೆ ಗುಜರಾತಿನ ಹಾಪ ಪೂರ್ತಿ ಬಾರ್ಡರ್ ರೀ, ಅಂದ್ರೆ ಪಾಕಿಸ್ತಾನ ಬಾರ್ಡರ್ ಸೈಡ್ ಬರುತ್ತೆ ಹಾಪ. ಅಲ್ಲಿ ಹೋಗುತ್ತಿದೆ ರೂಟ್ ಏನೇನು ಇರುತ್ತೆ ಅಂದ್ರೆ ಮುಂಬೈಯಿಂದ ಅಹಮದಾಬಾದ್ ನಾನ್ ಸ್ಟಾಪ್ ರನ್. ಸೂರತ್, ವಡೋದರ ಎಲ್ಲೂ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ಆಗಿ ಅಹಮದಾಬಾದ್ ಸ್ಟಾಪ್ ಆಗುತ್ತೆ. ಅಲ್ಲಿಂದ ರಾಜ್ಕೋಟದಿಂದ ಹಾಪ. ನೈಟ್ ಕಿಲ್ಲರ್ ರೈಡರ್ ಅಂತ ಕರೀತಾರೆ ಇದಕ್ಕೆ. ಸೊ ಇದರೊಳಗೂ ಒಮ್ಮೆ ಜರ್ನಿ ಮಾಡೋಣ ಅಂತ ನಾನ್ ಸ್ಟಾಪ್ ಆಗಿ 130 ಆ್ಯಕ್ಷನ್ ಸಿಗ್ತಿರ್ತೀವಿ. ಲಿಟ್ರಲಿ ಏನೇನೇ ಇಲ್ಲ ಅಂದರೂ 7 ರಿಂದ 8 ಗಾಡಿ ಈ ಟ್ರೈನ್ನ ಓವರ್ಟೇಕ್ ಮಾಡುತ್ತೆ. ಈ ಗಾಡಿದೆ ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ, ಭಾಳ ಮಜಾ ಇರ್ತೈತಿ. ಯಾಕಂತಂದ್ರೆ ನೈಟ್ ಒಳಗೆ ಇಂಥ ಜರ್ನಿ ನಾವು ಯಾವತ್ತೂ ಮಾಡಿರೋದಿಲ್ಲ. CR ರಾಜಧಾನಿ ಎಕ್ಸ್ಪ್ರೆಸ್ ಎಲ್ಲ ನೋಡಿರ್ತೀರಿ, ಬಟ್ ನೈಟ್ ಒಳಗನ್ನ ಪೂರ್ತಿ ಬ್ಯಾಕ್ ಟು ಬ್ಯಾಕ್ 130 ಹೊಡ್ಕೊಂತ ಓವರ್ಟೇಕ್ ಮಾಡುವಂಥ ಟ್ರೈನ್ ಯಾವುದೂ ನೋಡಿರೋಂಗಿಲ್ಲ. ಡೈರೆಕ್ಟ್ ಇದ್ರದ್ದು ಕ್ರ್ಯೂ ಚೇಂಜ್, ಅದಕ್ಕೆ ಕ್ರ್ಯೂ ಚೇಂಜ್ ಯಾವುದೂ ಸ್ಟಾಪ್ ಇಲ್ಲ, ಟೆಕ್ನಿಕಲ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಅಲ್ಲೇ. ಹೊರಗಿಂದ ಡಿಸೈನ್ ನೋಡ್ರಿ, ಇದ್ರದ್ದು ಲಿವರ್ ಇದೆ. ಮಿಡಲ್ ಇಂಡಿಯನ್ ರೈಲ್ವೇಸ್ ಐತಿ, ಅದರ ಮೇಲೆ ನೀವು ಸ್ವಲ್ಪ ನೋಡ್ಬೋದು ಫ್ಲೋರಲ್ ಡಿಸೈನ್ ಐತಿ. ಸೊ ಇಲ್ಲಿ ನಿಮಗೆ ಫಸ್ಟ್ ಎ ಸಿದು ನಾನು ಇದನ್ನು ತೋರಿಸತೀನಿ. ಸೆಕೆಂಡ್ AC 3 AC ತೋರಿಸ್ತಾನೆ ನಿಮ್ಗೆ ಜರ್ನಿ ಒಳಗೆ. ಇಲ್ಲೇ ತೇಜಸ್ ಅಂತೇಳಿ ಇಂಗ್ಲೀಷ್ ಒಳಗೆ ಐತಿ, ತೇಜಸ್ ಅಂತೇಳಿ ಅಲ್ಲಿ ಒಂದು ಸೈಡ್ ಹಿಂದಿ ಒಳಗೂ ಐತಿ. ಸೊ ನಾರ್ಮಲಾಗಿ ಏನಿದೆ ಬರ್ದಿರ್ಬೇಕಲ್ಲ ರೈಲ್ವೆ ಕೋಚಸ್ ಮೇಲೆ ಅದೆಲ್ಲ ಬರ್ತೈತಿ, ಬಟ್ ಫ್ಲೋರಲ್ ಡಿಸೈನ್ ನಂಗೆ ಇಷ್ಟ ಆಯ್ತು. ಮತ್ತು ಇಲ್ಲೇ ನೋಡ್ರಿ, ಇಲ್ಲಿ ತೇಜಸ್ ಸೂರ್ಯನ ಕಿರಣ. ತೇಜಸ್ ಅಂತಂದ್ರೆ ಅದೊಂದು ಸ್ಪಾರ್ಕ್ ಅಂತ ಹೇಳ್ತಾರಲ್ಲ, ಹಂಗೆ ಸ್ಪಾರ್ಕ್ ಬಿದ್ದತಿದೆ ನೋಡೋಣಂತ. ಇಂಡಿಯನ್ ರೈಲ್ವೇಸ್ ಒಳಗೆ ಸ್ಪಾರ್ಕ್ ಮೂಡಿಸ್ಬೇಕಂತೇಳಿ ಈ ಟ್ರೈನ್ಗಳನ್ನ ತಯಾರು ಮಾಡಿದ್ದ. ಬಟ್ ಪ್ರೈವೇಟೈಸೇಷನ್ ಮಾಡ್ಬೇಕಂತೇಳಿ ಭಾಳ ಪ್ಲ್ಯಾನ್ ಇತ್ತು. ಸೊ ಇದ್ರೊಳಗೆ ಅದು ವರ್ಕ್ ಆಗಿಲ್ಲ ಅನ್ಕೋತೀನಿ. ಆಟೋಮೆಟಿಕ್ ಡೋರ್ಸ್ ಅದಾವ ಈ ಟ್ರೈನ್ಗಳೊಳಗೆ. ಸೊ ಒಳಗೆ ಎಂಟ್ರಿ ಆಗೋಣ ಅಂತೀಗ. ಬಟ್ ಇಲ್ಲಿ ನನಗೆ ನೋಡ್ರಿ, ಇಲ್ಲೇ ನಾರ್ಮಲಾಗಿ ಟ್ರೈನ್ ಒಳಗೆ ನೋಡ್ತಿರ್ತಾರೆ ಹತ್ತೂರು ನಿಮ್ಗೆ ಹಿಂಗೆ ಇರುತ್ತೆ ಏರಿಕೆ ಕ್ರಮದೊಳಗೆ. ಬಟ್ ಇಲ್ಲೇ ಸ್ಟೇಬಲ್ ಐತಿ. 10ವರೆಗೆ ಭಾಳ ಪ್ರಾಬ್ಲಮ್ ಆಗ್ಬೋದು. ಹಿಂದಲ್ಲಿ ಒಂದು ಸ್ವಲ್ಪ ಝೂಮು ಹಾಕಿ ತೋರಿಸ್ತೇನೆ ನಿಮಗೆ. ಇಲ್ಲಿ 10 ಅಲ್ಲೇ ಪ್ರಾಬ್ಲಮ್ ಆಗ್ಬೋದು ಈ ಕೋಚಸ್ ಒಳಗೆ. ಯಾಕಂತಂದ್ರೆ ಒಮ್ಗೆ ಡೈರೆಕ್ಟ್ ಆಗೈತಿ. ನಾರ್ಮಲಾಗಿ ಹೆಂಗೆ ಇರ್ತೈತಿ, ಹಿಂಗೆ ಇರ್ತೈತಿ. ನಾರ್ಮಲಾಗಿ ಹೆಂಗೆ ಇರ್ತೈತೆ, ಹಿಂಗೆ ಇರ್ತೈತೆ. ಬಟ್ ಇಲ್ಲಿ ಡೈರೆಕ್ಟ್ ಹಿಂಗೆ ಇಡ್ಬೇಕು ನೀವು, ಇದ್ರೊಳಗೆ ಇಡಾಕಂತೂ ಆಗೋದೇ ಇಲ್ಲ. ಸೊ ವಯಸ್ಸಾದವ್ರು ಇದ್ರಂದ್ರೆ ಇದು ಪ್ಲಾಟ್ಫಾರ್ಮು ಸಣ್ಣ ಇರೋದ್ರಿಂದ ಭಾಳ ಪ್ರಾಬ್ಲಮ್ ಆಗೋದೈತಿ. ಆಟೋಮೆಟಿಕ್ ಡೋರ್ಸ್ ಐತಿ, ಇಲ್ಲೆಲ್ಲ AC ಇದು ಐತಿ. ಇಂಟೀರಿಯರ್ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಏನು ಮೇಂಟೈನ್ ಮಾಡಿಲ್ಲ ಈ ಗಾಡಿದು. ಸೊ ಒಳಗೆ ಎಂಟ್ರ್ ಆಗೋಣಂತ. ಫಸ್ಟ್ AC ಕೋಚ್ ಒಳಗೆ ವಾ ಪೂರ್ತಿ ಇದನ್ನು ಬಾಲ್ಕನಿ ನೋಡಿ ನನಗೆ ವಾಕಿಂಗ್ ಸ್ಪೇಸ್ ಅನ್ಬೋದು. ನೀವು ಏನು ಫೀಲ್ ಬಂತಂದ್ರೆ CR ರಾಜಧಾನಿ ಥೀಮ್ ನನಗೆ ಬಂತ.
ಸೊ ಇಲ್ಲಿ ಒಂದು ಕ್ಯಾಬಿನ್ ಖಾಲಿ ಐತಿ. ಯಾವುದಿದೆ ಅಂತಂದ್ರೆ ಎಚ್ ನಂಬರ್ ಕ್ಯಾಬಿನ್ ಒಳಗೆ ಟೋಟಲ್ 4 ಸೀಟ್ ಇರ್ತಾವೆ. ಇದನ್ನು ನೋಡಿರಿ ತೇಜಸ್ಸದ್ದು ನೀವು ಕಾಂಬಿನೇಷನ್ ನೋಡ್ಕೋಬೋದು. ಸೀಟಿದ್ದು ಕಲರ್ ಕಾಂಬಿನೇಷನ್ ಇದ್ರದ್ದು ಚೇಂಜ್ ಐತಿ. ನಾರ್ಮಲಾಗಿ ನೀವು ನೋಡಿರ್ಬೋದು ರಾಜಧಾನಿ ಇದ್ರೊಳಗೆಲ್ಲ ಅದು ಬ್ರೌನಿಷ್ ಕಲರ್ ಇರುತ್ತೆ. ರಾಜಧಾನಿ ಒಳಗೆ ಒಂದು ಸ್ವಲ್ಪ ರೆಡ್ ಬ್ರೌನಿಷ್ ಕಲರ್ ಏನೋ ಇರುತ್ತೆ. ಬಟ್ ಇದ್ರೊಳಗೆ ಫುಲ್ಲಿ ಡಿಫ್ರೆಂಟ್ ಐತಿ. ಇಂಟೀರಿಯರ್ಸ್ ಎಲ್ಲ ನನಗೆ ಒನ್ ಟೈಪ್ ಹಂಗೆ ಸೇಮ್ ಅನ್ನಿಸ್ತಾ. ಬಟ್ ಮಾಡಿಫಿಕೇಷನ್ಸ್ ಅದಾವ ಅಂಥೇಳಿ ನಾನು ಕೇಳ್ಪಟ್ಟೇನಿ. ಇಲ್ಲಿ ನೋಡ್ರಿಲ್ಲ ಮೆಟ್ಲ ಹತ್ತದು ಇದ್ರದ್ದು ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಐತಿ. ಸೊ ಇದಾತ ಕ್ಯಾಬಿನದ್ದು. ಬಟ್ ಕ್ಯಾಬಿನ್ ಒಳಗೆ ನಿಮಗೆ ತೋರಿಸ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಈ ಥರ ನಿಮಗಿಲ್ಲೇ ಶೇಡಿಗೆ ಸಿಗುತ್ತೆ. ಏನರ ನಿಮ್ಗೆ ಬಿಸಿಲದು ಜಾಸ್ತಿ ಬರಾಗತ್ತು, ಹೊರಗಿಂದ ಲೈಟ್ ನಿಮ್ಗೆ ಒಳಗೆ ಬೇಡ ಅಂತಂದ್ರೆ ಇದ್ರೊಳಗೆ ಇಂಥ ಸಿಸ್ಟಮ್ ನೋಡೋಕೆ ಸಿಗುತ್ತೆ. ಮತ್ತು ಪಿಲ್ಲೋಸ್ ಎಲ್ಲ ಲೈಟ್ರ ಇಲ್ಲಿ ನೋಡ್ರಿ. ಇಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಬೋರ್ಡ್ ಗತೆ ಐತಿ. ಆನ್ ಬೋರ್ಡ್ ಟ್ರೈನ್ ರನ್ ಆಗುತ್ತೆ ಮುಂದೆ ಎಲ್ಲ ಗೊತ್ತಾಗತ್ತೆ. ಬಟ್ ಕರ್ಟನ್ ನೋಡ್ರಿ ಇದು ಫುಲ್ಲಿ ಡಿಫ್ರೆಂಟ್ ಐತಿ ನಾರ್ಮಲ್ ಟ್ರೈನ್ಸ್ಗಳಿಗಿಂತ. ಸೊ ಕೂಪು ನೋಡೋಣಂತ ಈ ಟ್ರೈನ್ ಒಳಗೆ ಇರುವಂಥ ಇಲ್ಲೇ ಕೂಪ್ ಐತಿ. ಕೂಪ್ ಒಳಗೆ ಎಂಟ್ರ್ ಆದೆ ನಾನೀಗ. ಈ ಕೂಪದ್ದು ಇಂಟೀರಿಯರ್ ನೋಡ್ರಿಲ್ಲ ಟಿಪಿಕಲ್ ಫಸ್ಟ್ ಕ್ಲಾಸ್ AC ಇಂಟೀರಿಯರ್ ಏನಿರ್ಬೇಕಲ್ಲ ಅದ ನಾನು ನಿಮಗೀಗ ಕ್ಯಾಬಿನ್ ಒಳಗೆ ತೋರಿಸಿದಂಥ ಕೂಪದ್ದು ಸೇಮ್ ಕಲರ್ ಕಾಂಬಿನೇಷನ್. ಬಟ್ ಇಲ್ಲಿ ಒಂದು ನಿಮಗೆ ಇದನ್ನು ಹಾಕ್ಯಾರ ಒಂದು ಸ್ವಲ್ಪ ಹೈಲೈಟಿಂಗ್. ಹೀಗಾಗಿ ಇಲ್ಲೂ ಸೇಮ್ ಅದ ಇನ್ಫಾರ್ಮೇಷನ್ ಬೋರ್ಡ್ ಮತ್ತು ಮೇಲೆ ಹತ್ತಕ್ಕೆಲ್ಲ ಜಾಗ. ಕ್ಯಾಬಿನ್ ಒಳಗೆ 4 ಮಂದಿ ಇರ್ಬೋದು, ಕೂಪ್ ಒಳಗೆ 2 ಟ್ರಾವೆಲ್ ಮಾಡ್ಬೋದು. ಸೊ ನಮ್ದು ಯಾವುದೈತಪ್ಪ ಅಂತಂದ್ರೆ ಇವತ್ತಿನ ಜರ್ನಿ ಒಳಗೆ ಕ್ಯಾಬಿನ್ ಸಿ ಕ್ಯಾಬಿನ್. ಸೊ ಇದು ಒಂದು ಕೋಚದ ಇಂಟೀರಿಯರ್ ಆದ್ರೆ ಇನ್ನೊಂದು ಕೋಚದ ಇಂಟೀರಿಯರ್ ಭಾರಿ ಮಸ್ತ್ ಇದೆ. ಓ ಟಂಟಡಾನ್ ಅಸಲಿ ತೇಜಸ್ ಒಳಗಿಂದ ಇದು ಫೀಲ್ ಕೊಡೋದ ನೋಡ್ರಿ. ಇದು ಲಿಟ್ರಲಿ ಇಂಟೀರಿಯರ್ ಫೀಲ್ ಎಂಟ್ರ್ ಆದ ಹುಡುಗ ನಿಮಗೆ ಮ್ಯಾಟ್. ಓ ಮ್ಯಾಟ್ ಹಾಕ್ಯಾರ್ರಿ ಟ್ರೈನ್ ಒಳಗೆ ಫೀಲ್ ಐತಿ. ಇಲ್ಲೇ ಈ ಸ್ಪೇಸ್ ಒಳಗೆ ಬಾಂದ್ರಾ ಓರ್ಲಿ ಸೀಲಿಂಕದ್ದು ಫೋಟೋ ಗಿಟೋ ಎಲ್ಲ ಹಾಕ್ಯಾರ. ಸೊ ಒಳಗೆ ಎಂಟ್ರಾಗ ಗುಡ್ಕ ಇಂಡಿಯನ್ ರೈಲ್ವೇಸದ್ದು ಟಿಪಿಕಲ್ ಇಲ್ಲೇ ಕಲರ್ ಕಾಂಬಿನೇಷನ್ ನೋಡೋಕೆ ಸಿಗುತ್ತೆ. ಸೀಟಿಗೆ ನೀಟ್ ಆ್ಯಂಡ್ ಕ್ಲೀನ್. ಮತ್ತು ಇಲ್ಲೇ ಫೋನ್ ಹೋಲ್ಡರ್ ಐತಿ, ಚಾರ್ಜಿಂಗ್ ಸಾಕೆಟ್ ಪ್ರತಿಯೊಂದು ಸೀಟಿಗೆ ಅದಾವ. ಇಲ್ಲಿ ನೋಡ್ರಿ ಪೂರ್ತಿ ಮಸ್ತ್. ಇದು ಇಂಟೀರಿಯರ್ ನನಗೆ ಚಲೋ ಅನಿಸ್ತಾ. ಅದೇನದು ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ರಲ್ಲ ತೇಜಸ್ಸಿಗೆ ಅಂತೇಳಿ ಡಿಫ್ರೆಂಟ್. ಅದಕ್ಕಿಂತ ನನಗೆ ಈ ರೆಡ್ಡಿಶ್ ಕಲರ್ ಏನೇ ಥೀಮ್ ಐತಲ್ಲ ಇದು ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ನೋಡ್ರಿ ಈ ಮ್ಯಾಲೆ ಹತ್ತಾಕ್ಸೋದಕ್ಕೆ ಇವ್ರ ಮೇಲೆಲ್ಲ ಮ್ಯಾಟ್ ಹಾಕ್ಯಾರ. ಏನು ಕ್ರೇಜಿ ಐತ್ರಿ ಇದು ತೇಜಸ್ ಎಕ್ಸ್ಪ್ರೆಸ್. ಇದೊಂದು ಬ್ರಾಡ್ ವ್ಯೂ ನೋಡ್ಕೊಂಬಿಡ್ರಿ ನೀವು ತೇಜಸ್ಸದ್ದು. ಸೊ ಇದೊಂದು ಬ್ರಾಡ್ ವ್ಯೂ, ಇದೊಂದು ಏನು ಮಸ್ತ್ ಐತ್ರಿ ಗಾಡಿ. ಅದಷ್ಟೇ ಅಲ್ಲದೆ ಪ್ರತಿಯೊಂದು ಕೋಚಸ್ ಒಳಗೆ ನಿಮ್ಗೆ ಡಸ್ಟ್ಬಿನ್ ಐತ್ರಿ ಪೂರ್ತಿ. ಅದು ನೋಡ್ರಿ ಇಲ್ಲೇ ರ್ಯಾಪರ್ ಹಾಕಿ ಎಲ್ಲ ಮಸ್ತ್ ಇಟ್ಟಾರ. ಮತ್ತು ಬಾಟಲ್ ಹೋಲ್ಡರು ಇದ್ರೊಳಗೆ ಅದಾವೆ. ವಾಟರ್ ಬಾಟಲ್ ಏನಾರ ಹೋಲ್ಡ್ ಮಾಡಕ್ಕೆ ಇಡ್ತೀರ ಅಂತಂದ್ರೆ. ಸೊ ಇದು ಕ್ಯಾಬಿನ್ ಇದ್ದ ಇಂಟೀರಿಯರ್. ಸೊ ಕೂಪದ್ದು ನೋಡೋಣಂತ ಇದ್ರೊಳಗೆ ಕೂಪ್ ಹೆಂಗೈತೆ ಅಂತೇಳಿ. ಸೊ ಇಲ್ಲಿ ಯಾರಿಲ್ಲ ಈಗ ಎಂಟ್ರ್ ಆಗೋಣಂತ. ಓ ಸೇಮ್ ಕಲರ್ ಕಾಂಬಿನೇಷನ್ ಸೇಮ್ ಐತಿ. ಬಟ್ ಇಲ್ಲಿ ನೋಡ್ರಿ ಟಂಟಡಾನ್ ರಾಜಧಾನಿ ಒಳಗೆ ಏನು ಸಿಗುತ್ತಲ್ಲ ಸೊ ಅದೇ ಟೈಪ್ ಒಂದು ಸ್ಮಾಲ್ ಮಿರರ್ ಐತಿ ಇಲ್ಲಿ ಚೆಂದಾಗೆ ಕಾಣಲಿ ಅಂತ ಅತ್ತಾಗಿತ್ತಾಗ ಒಂದು ಸ್ವಲ್ಪ ಡೆಕೋರೇಟೆಡ್ ಫೋಟೋಸ್ನು ಹಾಕ್ಯಾರ. ಸೊ ಇದೊಂದು ಥರ ಫಸ್ಟ್ AC ಇದೆ. ಇಲ್ಲೇ ನಿಮ್ಗೆ ವೆಲ್ಕಮ್ ಟು ಇಂಡಿಯನ್ ರೈಲ್ವೇಸ್ ಅಂತೇಳಿ ನೋಡತ್ತಿರ್ಬೋದು. ಇದು ಬಂದ್ಬಿಟ್ಟು ಟ್ರೈನ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಡೀಟೇಲ್ಡಾಗಿ ಇಂಟೀರಿಯರ್ ನೋಡ್ರಿಲ್ರಿ. ಇದು ಬಂದ್ಬಿಟ್ಟು ಮುಂಬೈಯಿಂದ ಇಂದೋರ್ಗೆ ಹೋಗುವಂಥ ಸ್ಪೆಷಲ್ ತೇಜಸ್ ಎಕ್ಸ್ಪ್ರೆಸ್. ಹೌದ್ರಿ, ರಾಜಧಾನಿ ನೋಡಿದ್ರಿ ಬರೀ ನೀವು ತೇಜಸ್ ಲಿವರ್ ಒಳಗೆ ಸ್ಪೆಷಲ್ ಟ್ರೈನ್ ಯಾವತ್ತೂ ನೋಡಿರಲಿಲ್ಲ. ಇದು ಸ್ಪೆಷಲ್ ಟ್ರೈನ್ ಏನು ಕೆಟಗರಿ ಇಲ್ಲ ಏನಿಲ್ಲ, ಬರೀ ಸ್ಪೆಷಲ್ ತೇಜಸ್ ಎಕ್ಸ್ಪ್ರೆಸ್. ಇದ್ರೊಳಗೆ ನಾವು ಅಪ್ ಟು ಉಜ್ಜೈನ್ ಟ್ರಾವೆಲ್ ಮಾಡತ್ತೀವಿ. ನೀವೇನರ ಮುಂಬೈದಾಗ ಇರ್ತೀರಿ ಇಲ್ಲಾಂತಂದ್ರೆ ಕನೆಕ್ಟಿಂಗ್ ಟ್ರೈನ್ ನೋಡತ್ತೀರಿ ನಮ್ಮ ಹುಬ್ಬಳ್ಳಿ ಬೆಂಗಳೂರು ಈ ಸೈಡಿಂದದು ಉಜ್ಜೈನ್ಗೆ ಹೋಗಕ್ಕಂತಂದ್ರೆ ಲಕ್ಸರಿ ಟ್ರೈನ್ ಹುಡುಕತ್ತೀರ ಅಂದ್ರೆ ನನ್ನ ಅದರದಿಂದ ತೇಜಸ್ ಐತೆ. ಇದು 11:20ಕ್ಕೆ ಇದ್ರದ್ದು ಡಿಪಾರ್ಚರ್ ಐತೆ. ಮುಂಬೈ ಸೆಂಟ್ರಲ್ ಒಳಗೆ ನಿಮ್ಗೆ ಈ 11 ಗಂಟೆ ಆದರೂ ನಿಮ್ಗೆ ಎಲ್ಲ ಸ್ಟಾಲ್ಗಳು ಓಪನ್ ಅದಾವು. ಟ್ರೈನಲ್ಲಿ ರೇಕ್ ಮೂಮೆಂಟ್ ಆಗೈತೆ 10:54ಕ್ಕೆ ನಾನು ಇಂದ ಟೈಮ್ ರೇಕ್ ನೋಡ್ಬೋದು ನೀವೆಲ್ಲ. ಹಿಂದೆ ಮುಂದೆ ಮೂಮೆಂಟ್ ಆಗತೈತಿ. 10:54 ಈಗ ಟೈಮ್ ಆಗತೈತಿ. ಔಟ್ ಆನ್ ಟೈಮ್ 11:20ಕ್ಕೆ ಡಿಪಾರ್ಟ್ ಆದ್ವಿ ನಾವೀಗ ಮುಂಬೈ ಸೆಂಟ್ರಲಿಂದ. आपकी गाड़ी ट्रेन लेट क्यों हुई? नहीं यही
ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆದ್ವಿ ರೀ. ನೆಕ್ಸ್ಟ್ ಸ್ಟಾಪ್ ನಮ್ದು ಲೋಕಲ್ ಸ್ಟೇಷನ್ ಆದಂಥ ಬೋರಿವಲಿ ಐತಿ. ಅಲ್ಲಿಂದನೂ ಸಮೀಪದವ್ರು ಹತ್ಕೊಳ್ಳಿ ಅಂತಂತೇಳಿ ಹೆಂಗೆ ಕೃಷ್ಣರಾಜಪುರಂ ಯಶವಂತಪುರ ಎಲ್ಲ ಬೆಂಗಳೂರಿಂದ ಬಿಟ್ಟಿದ್ದ ಟ್ರೈನ್ಗಳಿಗೆ ಸ್ಟಾಪ್ ಕೊಡ್ತಾರಲ್ಲ ಹಂಗೆ ಈ ವೆಸ್ಟರ್ನ್ ಲೈನ್ ಒಳಗೆ ಇದು ಕೊಡ್ತಾರೆ. ಸೊ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಮುಂಬೈ ಸೆಂಟ್ರಲ್ ಏನೈತಲ್ಲ ಇದು ವೆಸ್ಟರ್ನ್ ರೈಲ್ವೇಸ್ ಅಂತ ಅಂಡರ್ ಬರುತ್ತೆ. CSMT ಏನೈತಲ್ಲ ಅದು ಸೆಂಟ್ರಲ್ ರೈಲ್ವೆ ಅಂಡರ್ ಬರುತ್ತೆ. ಸೊ ಇವೆರಡು ಕೂಡುದ ಇವೆರಡು ಕೂಡುದ ದಾದರೊಳಗೆ 2 ರೈಲ್ವೆ ಸ್ಟೇಷನ್ ಬರ್ತಾವೆ. ಒಂದು ಸೆಂಟ್ರಲ್ ಒಂದು ವೆಸ್ಟರ್ನ್, ಪೂರ್ತಿ ಡಿಫ್ರೆಂಟ್ ಲೈನ್ಸ್ ಅದಾವೆ. ಸೊ ನಾವೀಗೇನು ವೆಸ್ಟರ್ನ್ ಮೇಲೆ ಹೋಗ್ತೀವಲ್ಲ ವೆಸ್ಟರ್ನ್ದೊಳಗೆ ಮೇನ್ ಸ್ಟೇಷನ್ ಬಂದ್ಬಿಟ್ಟು ಬೋರಿವಲಿ. ಹೆಂಗೆ ಸೆಂಟ್ರಲ್ದಾಗ ದಾದರ್ ಥಾನೆ ಅದಾವಲ್ಲ ಹಂಗೆ ವೆಸ್ಟರ್ನ್ದಾಗ ಬೋರಿವಲಿ ಮತ್ತು ಸೆಂಟ್ರಲ್ದಾಗ ಕಲ್ಯಾಣ್. ಹಿಂಗೆ ನಿಮ್ಗೆ ಕಂಪ್ಯಾರಿಸನ್ ಕೊಡತ್ತ ನಾನು. ಇದು ಮುಂಬೈ ಸಿಟಿ ಒಳಗೆ 2 ಝೋನ್ಸ್ ಬರ್ತಾವೆ ರೀ, ಬಿಗ್ಗೆಸ್ಟ್ ಝೋನ್ಸ್, ಸೆಂಟ್ರಲ್ ರೈಲ್ವೆ ಝೋನ್, ವೆಸ್ಟರ್ನ್ ರೈಲ್ವೆ ಝೋನ್. ಸೊ ಅದೊಂದು ನೆನಪಿಡುವ ನಿಮ್ಗೆ. ವೆಸ್ಟರ್ನ್ ಇದೇನು ಜಾಸ್ತಿ ಲೋಕಲ್ ಆ್ಯಕ್ಟಿವಿಟಿ ಆಗುತ್ತಲ್ಲ ವೆಸ್ಟರ್ನ್ ರೈಲ್ವೆ ಝೋನ್ ಒಳಗೆ ಹೋಗುತ್ತೆ. ಇದು ಪೂರ್ತಿ ನಾವೇನು ರೂಟ್ ಹೋಗ್ತೀವಲ್ಲ ಪೂರ್ತಿ ವೆಸ್ಟರ್ನ್ ರೈಲ್ವೆ. गुजरात मेल गुजरात मेल को ओवरटेक करते हुए ಇಂಟೀರಿಯರ್ ಎಲ್ಲ ಡೀಟೇಲಾಗಿ ನೋಡ್ರಿ. ಬಟ್ ಒಂದು ಥಿಂಗ್ ನಾನು ನಿಮಗೆ ತೋರಿಸಿರ್ಲಿಲ್ಲ ಏನಪ್ಪ ಅಂತಂತಂದ್ರೆ ಇವೆಲ್ಲ ಲೈಟ್ಸ್ ಆಫ್ ಮಾಡ್ತೇವಲ್ಲ, ಒಂದು ಬೆಸ್ಟ್ ಲೈಟ್ ಐತಿ. ಇದೇನಿದೆ ಮಿರರ್ ನೋಡತ್ತಿರಲ್ಲ, ಇದ್ರೊಳಗೆ ಒಂದು ಬಟನ್ ಐತಿ, ಬತ್ತು ಬಿಟ್ರೆ ಲೈಟ್. ವಾವ್, ನೈಟ್ ಲ್ಯಾಂಪ್ ಟೈಪ್ ಇದು ವರ್ಕ್ ಮಾಡುತ್ತೆ. ಒಂದಷ್ಟು ಟ್ರೈನ್ ಒಳಗೆ ಇಲ್ಲ ರಾಜಧಾನಿ ಒಳಗೆ ಮೇಲೆ ನೋಡೋಕೆ ಸಿಗುತ್ತೆ ನಮ್ಗೆ. ಬಟ್ ಈ ರಾಜಧಾನಿ ಒಳಗೆ ಇದೇನಿದೆ ಮಿರರ್ ಐತಲ್ಲ, ಈ ಮಿರರ್ ಒಳಗೆ ನಿಮ್ಗೆ ಪ್ರೊವೈಡ್ ಮಾಡ್ಯಾರ. ಡಿಪಾರ್ಟ್ ಅಂತೂ ಅದು ರೀ, ಬ್ಯಾಕ್ ಟು ಬ್ಯಾಕ್ ಲೋಕಲ್ ಆ್ಯಕ್ಷನ್ ಅಂತೂ ನೋಡೋಕೆ ಸಿಗತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ನಾನು ಇಲ್ಲಿ ಇದೇನಿದು ಸ್ಪೇಸ್ ಐತಲ್ಲ ಇದರದ್ದು ಅಡ್ವಾಂಟೇಜ್ ತೊಗೊಳತೀನಿ, ಹೋಗಿ ಎಂಜಾಯ್ ಮಾಡ್ಕೊತ. ಬೋರಿವಲಿ ಅರೈವ್ ಆದೀವಿ ಈಗ. ಸೊ ಆಟೋಮೆಟಿಕ್ ಡೋರ್ಸ್ ನೋಡೋಣ ಈಗ. दरवाजा पकड़ के रखना कुछ वाला H1 ನಾವೀಗ ಫಸ್ಟ್ ಆಫಿಷಿಯಲ್ ಸ್ಟಾಪ್ ಆದಂಥ ಬೋರಿವಲಿಗೆ ಬಂದೀವಿ. ಇಲ್ಲೇ ಈ ಟ್ರೈನದ 3 ನಿಮಿಷ ಸ್ಟಾಪ್ ಐತಿ. ಸೊ ಆಟೋಮೆಟಿಕ್ ಡೋರ್ ಇರೋದ್ರಿಂದ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಂಗಿಲ್ಲ. ಬೋರಿವಲಿ ಹೇಳ್ದಂಗೆ ಒಂದು ಸಬರ್ಬನ್ ರೈಲ್ವೆ ಸ್ಟೇಷನ್ ಮುಂಬೈದ. ತೇಜಸ್ಸಿಗೆ 110 ಅಷ್ಟೇ ಮ್ಯಾಕ್ಸಿಮಮ್ ಪರ್ಮಿಷನ್ ಕೊಟ್ರಿ. 110 100 ಹೊಂಟೈತಿ. ಮೇ ಬಿ ವ್ಯಾಗ್ನಾನ್ ಏನರ ಲೀಡ್ ಐತೇನ್ರಿ ನೋಡ್ರಂತ ಬೆಳಗ್ಗೆ ಎದ್ದ. ಬಟ್ ಇಲ್ಲಿ ನೋಡ್ರಲ್ಲೇ ಫಸ್ಟ್ AC ಪೂರ್ತಿ ಅಡ್ವಾಂಟೇಜ ನಾವು ತೊಗೊಳತ್ತೀವಿ. ಮತ್ತು ತೇಜಸ್ ಇರೋ ಸಂಬಂಧ ಡೋರ್ಸ್ ಓಪನ್ನು ಆಗೋದಿಲ್ಲ. ಸೊ ಅದು ರಿಸ್ಕು ಇಲ್ಲ, ಏನಿಲ್ಲ, ಆರಾಮಾಗಿ ನಾವು ಇಲ್ಲೇ ಒಳಗೆ ಕುಂತ ಇದು ನೈಟ್ ಲ್ಯಾಂಪ್ ಟೈಪ್ ಐತಲ್ಲ ಇದನ್ನು ಹಾಕಿವಿ, ಸ್ಟೇಷನ್ ಸ್ಕಿಪ್ಸ್ನ ಎಂಜಾಯ್ ಮಾಡತ್ತೀವಿ. ಬಟ್ ನನಗೆ ಯಾಕೋ ಡೌಟ್ ಬರತೈತಿ ಇದು 130 ಓಡಂಗಿಲ್ಲ ಅಂತೇಳಿ. ಸ್ಪೆಷಲ್ ಟ್ರೈನ್ ಆಗಿರೋದ್ರಿಂದ ಸ್ಪೆಷಲ್ ಲೋಕೋ ಆದಂಥ G9 ಲೀಡ್ ಮಾಡತ್ತಿರ್ಬೋದು ನಮಗೆ. ನೋಡ್ರಿ ಸ್ಟೇಷನ್ ಸ್ಕಿಪ್. ಸೊ ಅದಕ್ಕೆ ಅನ್ಕೋತ ನಾನು 5 ಅವರ್ ಮ್ಯಾಲೆ ಟೈಮಿಂಗ್ ಕೊಟ್ರೆ ಬರೀ ವಡೋದರ ಮುಟ್ಟಕ್ಕೆ ಟ್ರೈನಿಗೆ. ನಮ್ಮದು ಟೈಮಿಂಗ್ ಐತಿ 10:30 ಬೆಳಗ್ಗೆ. ಭಾಳಷ್ಟು ಕಂಟೆಂಟ್ ಐತಿ ಇದ್ರೊಳಗೆ. ನಾವು ರೂಟ್ ಏನೇನೈತಪ್ಪ ಅಂತಂತಂದ್ರೆ ಮುಂಬೈ ಸೆಂಟ್ರಲಿಂದ ಬಿಟ್ಟು ಬೋರಿವಲಿ, ಸೂರತ್, ವಡೋದರ, ರತ್ಲಾಮ್ ಮೇಲೆ ಹೋಗ್ತೀವಿ. ನಾಗ್ದಾದಿಂದ ಉಜ್ಜೈನಿಂದ ಮುಂದಿದೆ ಟ್ರೈನ್ ಇಂದೋರ್ಗೆ ಹೋಗುತ್ತೆ. ಟೋಟಲ್ ಇದೇನು ಟ್ರೈನ್ ಕೂತ್ರು ಪೂರ್ತಿ ಫುಲ್ ಪ್ಯಾಕ್ ಐತಿ, ಒಂದು ಸೀಟ್ ಖಾಲಿ ಇಲ್ಲ. ಎಲ್ಲ ಮತ್ತು ಆಲ್ಮೋಸ್ಟ್ 95% ಸೀಟ್ಸ್ ಉಜ್ಜಯಿನಿ ಬುಕ್ ಅದಾವೆ. ಮುಂಬೈದಿಂದ ಉಜ್ಜಯಿನಿಗೆ ಹೆವಿ ಕ್ರೌಡ್ ಫುಲ್ ಆಗುತ್ತೆ. ಯಾವುದೋ ಟೈಮಿಗೆ ನೋಡ್ರಿ ನೀವು ಟ್ರೈನ್ಗಳು ಫುಲ್ ಪ್ಯಾಕ್ ಹೋಗ್ತವೆ ಈ ರೂಟ್ ಒಳಗೆ.
ಟೈಮ್ ನೋಡ್ರಿ 1:36 ಜಸ್ಟ್ ಬಾಂದ್ರಾಯಿಂದ ಭುಜ್ಗೆ ಹೋಗುವಂದ್ರೆ ಅಂದ್ರೆ ರನ್ ಆಫ್ ಕಚ್ ಭುಜ್ ನೀವೆಲ್ಲ ಹಾಕಿರ್ಬೋದು ಅಲ್ಲಿಗೆ ಹೋಗುವಂಥ AC ಸೂಪರ್ ಫಾಸ್ಟ್ ಸ್ಕಿಪ್ ಆಯ್ತು. ಯಾವುದೋ ಟ್ರೈನ್ ಬಂತಿಲ್ಲ ವ್ಯಾಕ್ 12B ಜೊತೆ ಮೇ ಬಿ ಗೂಡ್ಸ್ ಇರ್ಬೋದು. ಆಜಾದಿ ಕಾ ಅಮೃತ್ ಮಹೋತ್ಸವ್ ನಾವು ಡಿಪಾರ್ಟ್ ಆದ್ವಿ. ಭುಜ್ AC ಸೂಪರ್ ಫಾಸ್ಟ್ 130 ಒಳಗೆ ಓಡುತ್ತೆ. ನಮ್ಮ ಟ್ರೈನ 100 ಒಳಗೆ ಓಡಾತೈತಿ. ಅದ್ರ ಸಂಬಂಧ ಅದ್ರದ್ದು ಓಟೆಕ್ ಆತ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಡೇ 2 ಇನ್ ತೇಜಸ್ ಎಕ್ಸ್ಪ್ರೆಸ್. ಇಂದೋರ್ ಮುಟ್ಟು ಟೈಮಿಂಗ್ ಮಧ್ಯಾಹ್ನದ 12:30 1 ಗಂಟೆ ಐತಿ. ಸೊ ನಾವು ಉಜ್ಜೈನ್ ಮಠ ಹೊಂಟೇವಿ. ಅದಕ್ಕಿನ್ನ ಭಾಳ ಟೈಮ್ ಐತಿ. ಸೊ ಇದ್ರದ್ದು ಕ್ಯಾಬಿನ್ನ ನಾವು ಎಂಜಾಯ್ ಮಾಡತ್ತೀವಿ. ಈ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ನಮ್ದು ಎಕ್ಸ್ಟ್ರಾ ಸರ್ವಿಸಸ್ ಆದಂಥ ಕೆಟ್ರಿಂಗ್ ಸರ್ವಿಸಸ್ ಏನೂ ಆ್ಯಡ್ ಇಲ್ಲ. ಉಳ್ಕಿದ್ದೆಲ್ಲ ಸರ್ವಿಸಸ್ ನಿಮಗೆ ಸಿಗುತ್ತೆ. ಬಟ್ ಅದು ತೇಜಸ್ ಒಳಗಿದೆ ನಿಮ್ಮ ಪ್ಯಾಂಟ್ರಿ ಕಾರ ಕೋಚ್ ಇರುತ್ತಲ್ಲ, ಅದು ಏನು ಈ ಟ್ರೈನ್ ಒಳಗಿಲ್ಲ. ಯಾಕಂತಂದ್ರೆ ಇದು ಸ್ಪೆಷಲ್ ಟ್ರೈನ್. ನಂಗೆ ಅನ್ಸುತ್ತೆ ಇವರು ಕೊಡ್ಬೇಕಿದ್ದ ಮಾರ್ನಿಂಗ್ ಬ್ರೇಕ್ಫಾಸ್ಟರ ಅಟ್ಲೀಸ್ಟ್ ಬರ್ತಿತ್ತು. ಯಾಕಂತಂದ್ರೆ ಫೇರ್ನು ಅಷ್ಟು ತೊಗೊಳದಾರ ರೀ. ನೋಡ್ರಿ ಎಷ್ಟು ಮಸ್ತ್ ಕ್ಲೀನ್ ಐತಿ. ಇಲ್ಲಿ ನಿಂತು ಈ ಬಾಲ್ಕನಿಯಿಂದ ಈ ವಿಂಡೋದ ಮಜಾನ ಬೇರೆ. ನೀವು ಒಂದೆರಡು ಶಾರ್ಟ್ ನೋಡ್ರಿ ಅಂತೇಳಿ ಅನ್ಕೋತ ನನಗೆ. ಇವೇನಿದೆ ವಾಕಿಂಗ್ ಸ್ಪೇಸ್ ಒಳಗೆ ಲೈಟ್ ಇರ್ತಾವಲ್ಲ, ಇವನ್ನ ಆನ್ ಆಫ್ನು ಮಾಡ್ಕೋಬೋದು. ಇಲ್ಲಿಂದ ಎಲ್ಲ ನಿಮ್ಗೆ ಇಲ್ಲಿಂದ ಕಂಟ್ರೋಲ್ ಸಿಗುತ್ತೆ. ಬ್ಯಾಡ್ ಅಂತಂದ್ರೆ ನಿಮ್ಮ ಇದ್ರೊಳಗೆ ಏನಾರ ಜಾಸ್ತಿ ಬೀಮ್ ಬರತ್ತಂತಂದ್ರೆ ನೀವು ಆಫು ಮಾಡ್ಕೋಬೋದು. ಸೆಕ್ಯೂರಿಟಿ ಪರ್ಪಸ್ಸಿಗೆ ಈ ಎಂಡೊಳಗೂ ಒಂದು ಕ್ಯಾಮ್ರಾ, ಆ ಎಂಡೊಳಗೂ ಒಂದು ಕ್ಯಾಮ್ರಾ, ಮತ್ತು ಇಲ್ಲಿ ನಿಮ್ಗೆ ಟಾಯ್ಲೆಟ್ದು ವೆಕೆಂಟ್ ಸ್ಟೇಟಸ್ಸು ಸಿಗುತ್ತೆ. ಬಟ್ ಇದು ನೀವು ಬಂದ್ ಮಾಡ್ರಿ ಅಂತ ಹೇಳಿ ಅನ್ಕೋತೀನಿ. ಬಟ್ ನಿಮಗೆ ನಾರ್ಮಲ್ ತೇಜಸ್ ರಾಜಧಾನಿ 1295 ಆಗಸ್ಟ್ ಕ್ರಾಂತಿ ಇವೆಲ್ಲ ಹೊಂಟ್ರಿ ಅಂತಂದ್ರೆ ಅದ್ರೊಳಗೆ ಸಿಗುತ್ತೆ. ಸೊ ಹಿಂಗೆ ಇದು ನೋಡ್ರಿ ವಾಕಿಂಗ್ ಸ್ಪೇಸ್. ಇದು ಫ್ಲೋರ್ ಡಿಸೈನ್ ನಂಗೆ ಇಷ್ಟ ಆದ. ಮತ್ತು ಇದ್ರ ಮೇಲೆ ಮ್ಯಾಟ್ ಇದ್ರೆ ಇನ್ನೂ ಇಷ್ಟ ಆಗ್ತಿತ್ತು. ಅದು ಹಿಂದಿನ ಕೋಚಿಗೆ ಏನು ಮ್ಯಾಟ್ ಐತಲ್ಲ ಅದು ಭಾಳ ಲೆಗಾಗಿತ್ತು ನಂಗೆ. ನಾನು ನಿಮಗೆ ತೋರಿಸಿದ್ದೆ ನೈಟ್. टनल निकल गई नहीं अंदर प्ले स्टेशन नहीं निकला होगा. हाँ आ गई एक और आ गई. बैग नहीं लगाए थे जिसमें, इसलिए सब के ऊपर नहीं जा रही. ನಾವೀಗ ಬಾಯಿ ರಿವರ್ನ ಕ್ರಾಸ್ ಮಾಡತ್ತೀವಿ. ತಡ್ರಿ ತೋರಿಸ್ಕೊಂಬರ್ರಿ. ऐसे है. ओके उधर उधर कर्व होगा. मोड़ लेनी गाड़ी. हाँ ले रहे. आप जिस
ಸ್ಕಿಪ್ಪಿಂಗ್ ಭೈರವಗಢ. ಭೈರವರ್ ಬಾಯಿ ಅಲ್ಲ ಬಾಯಿ. ರತ್ಲಾಮ್ ರೈಲ್ವೆ ಸ್ಟೇಷನ್ ಅರಾಯವದೀವಿ ನಾವು. ಇದೆಲ್ಲ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಹೇಳ್ಬೇಕು ಅವ್ರು, ಯಾಕಂತಂದ್ರೆ ಜನ ಬರೋದ ಒಳಗೆ ಕುಂತು ಹೊರಗಿಂದ ಸೀನ್ರೀಸ್ ಎಂಜಾಯ್ ಮಾಡಕ್ಕೆ. ರತ್ಲಾಮ್ ಜಂಕ್ಷನ್. ಇಲ್ಲಿ ನೋಡ್ರಿಲ್ಲಿ ಚಾಯ್ಗೆ ಏನು ಸಿಕ್ಕ ಇಲ್ಲಿ ಟ್ರೈನ್ ಒಳಗೆ. ಸೊ ಇಳೇನಂತ ನಾವೀಗ ಎಂಟ್ರಿಗಿವಿ ರತ್ಲಾಮ್ ಜಂಕ್ಷನ್ ರೈಲ್ವೆ ಸ್ಟೇಷನ್. ಜಂಕ್ಷನ್ ಪಾಯಿಂಟ್ ಯಾಕಂತಂದ್ರೆ ಇಲ್ಲಿಂದ ಒಂದು ಲೈನ್ ಚಿತ್ತೋಡ್ಗಢ ಸೈಡ್ ಹೋಗುತ್ತೋ, ಒಂದು ಲೈನ್ ನಾವು ಉಜ್ಜೈನ್ ಸೈಡ್ ಹೊಂಟೀವಿ. ಸಾರಿ ರತ್ಲಾಮಿಂದ ಉಜ್ಜೈನ್ಗೆ ಹೋಗಲ್ಲ, ರತ್ಲಾಮಿಂದ ನಾಗ್ದಾದಿಂದ ಉಜ್ಜೈನ್ಗೆ ಹೋಗುತ್ತೆ. ರತ್ಲಾಮ್ ಜಂಕ್ಷನ್ ಒಳಗೆ ಪಟ್ಟಣ ಟ್ರೈನ್ ಒಳಗೆ ಏನೂ ಸಿಕ್ಕಿಲ್ಲ ರೀ. ಬೆಳಿಗ್ಗಿಂದ ಏನೂ ಸಿಕ್ಕಿಲ್ಲ. 10 ಗಂಟೆ ಟೈಮಿಂಗ್ ಆಗಕೈತಿ. ಈಗ 6 ಗಂಟೆದಿಂದ 10 ಗಂಟೆ ಮಟ್ಟ ಒಂದು ಚಾಯ್ ಇಲ್ಲ ಲಿಟ್ರಲಿ. ಅದಕ್ಕೆ ಎಲ್ಲರೂ ನೋಡ್ರಿ ಓಡಾಡತ್ತಾರ. ಮಿನಿಮಮ್ ಈ ಟ್ರೈನಿಗೆ ಇಲ್ಲಿ 10 ನಿಮಿಷ ಸ್ಟಾಪ್ ಕೊಡ್ಬೇಕು ಇವ್ರ. ಮಧ್ಯಪ್ರದೇಶದ ಫೇಮಸ್ ಪೋಹಾ ಅಂದ್ರೆ ಅವಲಕ್ಕಿನೂ ಸ್ಟೇಷನ್ ಒಳಗೆ ಸಿಗತ್ತೈತ್ರಿ. ಇಲ್ಲೇ ಬಿಸಿ ಡೋಕ್ಲಾ ಖಮನ್. ಯಾಕಂತಂದ್ರೆ ಗುಜರಾತ್ ಟಚ್ ಐತಿ ಇಲ್ಲಿ ಸ್ವಲ್ಪ. 5 ನಿಮಿಷ ನಮ್ದು ಟ್ರೈನ್ದ ಸ್ಟಾಪ್ ಐತಿ. ಇಲ್ಲಿ ಲೋಕೋ ಪೈಲಟ್ ಗಾರ್ಡ್ ಎಲ್ಲರೂ ಚೇಂಜ್ ಆಗ್ತಾರೆ. ಡೋರ್ಸ್ ಕ್ಲೋಸ್ಡ್. ಫೈನಲಿ ಡಿಪಾರ್ಟ್ ಆದ್ವಿ. ಇಲ್ಲೇ ವಲ್ಸಾದ್ ಬ್ಯಾಗ್ 9 ಜೊತೆ ಡಿಪಾರ್ಟ್ ಆಗತ್ತೈತಿ. ಖಾತಿಪುರ ವಲ್ಸಾದ್ ಎಕ್ಸ್ಪ್ರೆಸ್ ಸ್ಪೆಷಲ್ ಟ್ರೈನ್ ಇದೆ. ವಲ್ಸಾದ್ ಅಂತಂದ್ರೆ ಮುಂಬೈ ವಾಪಿ ವಲ್ಸಾದ್ ಅಲ್ಲಿ ಪ್ಯಾಕ್ ಐತ್ರಿ ಗಾಡಿ. ಖಾತಿಪುರ ಅಂತಂದ್ರೆ ಜೈಪುರ. ರತ್ಲಾಮ್ನಿಂದ ಫೇಮಸ್ ಅವಲಕ್ಕಿ ತೊಗೊಂಡಿವಿ. ರತ್ಲಾಮಿ ಸೇವನು ಅದ್ರ ಮೇಲೆ ಹಾಕ್ಯಾರ. ಬರೀ ಟೇಸ್ಟ್ ನೋಡೋಣಂತ. बंद करना WP5 3011 ये भी वडोदरा सीट का रुद्रा भाई. हां ना ईयरफोन दो. ಜೀರಿಗೆ ಸಾಸಿವೆ ಎಲ್ಲ ಮಸ್ತ್ ಹಾಕ್ಯಾರ. ಟೇಸ್ಟಿ. ಇದು ಸೇವ ಮತ್ತು ಅವಲಕ್ಕಿ ಕಾಂಬೋ ಮಸ್ತ್ ಇರುತ್ತೆ. MP ಯಾವುದೋ ಸ್ಟೇಷನ್ ಹೊಂಟ್ರಿ ಅಂದ್ರೆ ನಾರ್ಮಲಾಗಿ ಚಲೋ ಸಿಗುತ್ತೆ. ಹೊರಗೆ ಅಡ್ಡಾಡಿದ್ರೆ ಅಂದ್ರೆ ಇನ್ನೂ ಚಲೋ ಸಿಗುತ್ತೆ ನಿಮ್ಗೆ ಅವಲಕ್ಕಿ. ಮಸ್ತ್. ಬಟ್ ಇದ್ರೊಳಗೆ ಅವ್ರು ಉಳ್ಳಾಗಡ್ಡಿದು ಏನು ಹಾಕಿರೋದಿಲ್ಲ, ಬರೀ ಜೀರಿಗೆ ಸಾಸಿವೆಯಿಂದನೇ ಅದು ಟೇಸ್ಟ್ ಎನ್ಹಾನ್ಸ್ ಮಾಡಿರ್ತಾರೆ. ಮತ್ತು ಸ್ಟೇಷನ್ ಒಳಗೆ ಅದು ಪೌಡ್ರ್ ಹಾಕಿ ಕೊಡಲಿಲ್ಲ ಅವ್ರು ನಮಗೆ. ಯಾವುದಪ್ಪ ಅಂತಂತಂದ್ರೆ ಜೀರಾ ಒಂದು ಪೌಡ್ರ್. ನಾವೀಗ ನಾಗ್ದಾ ಜಂಕ್ಷನ್ ಸ್ಕಿಪ್ ಮಾಡತ್ತೇವೆ ರೀ. ಇಲ್ಲಿಂದ ಸ್ಟ್ರೇಟ್ ಲೈನಿಂದ ಹೋಗುತ್ತಾ ಕೋಟಾ ಆಮೇಲೆ ನವದೆಹಲಿಗೆ. ಸೊ ಇದೇನು ಕಿಂಗ್ ರಾಜಧಾನಿ ನೋಡ್ತಾರಲ್ಲ ಅದಿದ ರೂಟ್ ತೊಗೊಂಡು ಹೋಗುತ್ತೆ. ಬಟ್ ಅದು 1:30 ಒಳಗೆ ಮಸ್ತ್ ರನ್ ಆಯ್ತದ. ಈ ತೇಜಸ್ ಎಕ್ಸ್ಪ್ರೆಸ್ಸಿಗೆ ವ್ಯಾಗ್ನೇನ್ ಇದ್ದಿದ್ರ ಸಂಬಂಧ ಈಗ ನಾವು ನಾಗ್ದಾದಿಂದ ಉಜ್ಜೈನ್ ಲೈನ್ ತೊಗೋತೀವಿ. ಉಜ್ಜೈನ್ ಲೈನಿಂದ ಇದಕ್ಕೆ ಹೋಗ್ತಾರೆ. ಮೈಸೂರು ಜೈಪುರಿನ ಎಕ್ಸ್ಪ್ರೆಸ್ ನೋಡ್ತಾರಲ್ಲ ಅದು ಹಂಗೆ ಭೋಪಾಲ್ ಬಂದು, ಭೋಪಾಲಿಂದ ಉಜ್ಜೈನ್ ಬಂದು, ಉಜ್ಜೈನಿಂದ ನಾಗ್ದಾ ಬಂದು, ನಾಗ್ದಾದಿಂದ ಕೋಟಾದಿಂದ ಜೈಪುರ ಹೋಗುತ್ತೆ. ಸೊ ನಾವು ಉಲ್ಟಾ ಹೊಂಟೇವೆ ಈಗ ಅಷ್ಟೇ. ಬರೀ ಈಗ ಉಜ್ಜೈನ್ ಲೈನಿಗೆ ಕಟ್ಟಾಗಿ ತೋರಿಸ್ತಾನಂತ. ಬಟ್ ಇಲ್ಲಿ ನಮ್ದು ಸ್ಟಾಪ್ ಇಲ್ಲ, ಸ್ಕಿಪ್ ಐತಿ. ಆಲ್ಮೋಸ್ಟ್ ಆಲ್ ನೋಡಿರ್ತೀರಿ ಡೆಡಿಕೇಟೆಡ್ ಫಸ್ಟ್ ಕ್ಲಾಸ್ AC ಏನಿರುತ್ತಲ್ಲ ಅದ್ರೊಳಗೆ ಶವರ್ ರೂಮ್ ಇರುತ್ತೆ. ಸೊ ಈ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಐತಿಲ್ಲ ಅಂತೇಳಿ ನಾನು ಯೋಚನೆ ಮಾಡತ್ತಿದ್ದೆ.
ಸೊ ಇದ್ರೊಳಗೂ ನಿಮ್ಗೆ ಶವರ್ ರೂಮ್ ನೋಡಕ್ಕೆ ಸಿಗುತ್ತೆ ವಿತ್ ಗೀಸರ್. ನೀಟ್ ಆ್ಯಂಡ್ ಕ್ಲೀನ್ ಐತಿ. ನೀವೇನಾರ ಶವರ್ ತೊಗೋತೀರಿ ಅಂದ್ರೆ ಅದನ್ನೂ ತೊಗೋಬೋದು. ಇಲ್ಲಿ ಅಟೆಂಡರ್ ಇರ್ತಾರಲ್ಲ ಅವ್ರ ಕಡೆ ನೀವು ಅದು ಶವರದ್ದು ಸಪ್ರೇಟಾಗಿ ಬಾತ್ ಟವಲ್ ಇಸ್ಕೊಂಡ್ರೆ ಅಂದ್ರೆ ನೀವು ಬಾತ್ನು ಮಾಡ್ಬೋದು. ಫೈನಲಿ ನಾವು ಉಜ್ಜಯಿನದ ಔಟ್ರ್ ರೀಚ್ ಆದೀವಿ ರೀ. ಈ ನಮ್ದು ಪ್ರೈವೇಟ್ ರೂಮಿಗೆ ಬಾಯ್ ಹೇಳೋ ಟೈಮ್ ಬಂತ. ಟೋಟಲ್ ಒಂದು 12 ತಾಸಿನ ಜರ್ನಿ ಇತ್ತಿದೆ ಅಪ್ರಾಕ್ಸಿಮೇಟ್ಲಿ. ನಾನು ಕರೆಕ್ಟ್ ಹೇಳೋಕ್ಕಾಗಂಗಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ನಾವು ಡಿಲೇನೂ ಅದೇವೆ. ಇದು ಸ್ಪೆಷಲ್ ತೇಜಸ್ ಆಗಿರೋದ್ರಿಂದ ಏನು ವ್ಯಾಲ್ಯೂ ಏನು ಇರಲಿಲ್ಲ ಇದಕ್ಕೆ. ಪೂರ್ತಿ ಓವರ್ ನೈಟ್ ಜರ್ನಿ ಇತ್ತು. ಸೊ ಇಳಿದು ಮಾತಾಡೋಣ ಅಂತ ನೆಕ್ಸ್ಟ್ ಏನೇನು ಐತಲ್ಲ ಪ್ಲ್ಯಾನ್ನ. ಫೈನಲಿ ಉಜ್ಜೈನ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಎಂಟ್ರ್ ಆದೀವಿ ರೀ. ಇಲ್ಲಿಂದ ಮಕ್ಸಿಯಿಂದ ಇಂದೋರಿಗೆ ಒಂದು ಲೈನ್ ಹೋಗುತ್ತೆ. ಸೊ ಮಧ್ಯಪ್ರದೇಶದ ಸೆಕೆಂಡ್ ಕ್ಯಾಪಿಟಲ್ ಅಂತ ಹೇಳ್ಬೋದು ನೀವು, ಅಷ್ಟು ಬಿಗ್ಗೆಸ್ಟ್ ಸಿಟಿ ಅದ ಇಂದೋರ. ಇನ್ನೊಂದು ಲೈನ್ ಡೈರೆಕ್ಟ್ ಇಂದೋರ್ಗೆ ಹೋಗುತ್ತೆ. ಫರೂಕಾಬಾದ್ ಫೈಜಾಬಾದ್ ಏನೋ ಒಂದು ಐತ್ರಿ ಅದ, ಅದನ್ನು ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ. ಸೊ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ನೀವು ನೋಡಕ್ಕೆ ಬರ್ತೀರಂತಂದ್ರೆ ಅದು ಉಜ್ಜಯಿನಿ ಒಳಗನೇ ಐತಿ. ಡೈರೆಕ್ಟ್ ನಿಮ್ಗೆ ನಮ್ಮ ಬೆಂಗಳೂರಿಂದ ಮೈಸೂರಿನಿಂದ ಟ್ರೈನ್ ಕನೆಕ್ಟಿವಿಟಿ ಸಿಕ್ಕ ಬರುತ್ತೆ. ವಾರಕ್ಕೆ 2 ಸತ ಮೈಸೂರು ಜೈಪುರ ಎಕ್ಸ್ಪ್ರೆಸ್ ಬರುತ್ತೆ. ಅದ್ರದ್ದು ವಿಡಿಯೋನು ನಾನು ನಿಮಗೆ ಮಾಡೀನಿ. ಇಲ್ಲಿ ಮಟ ನಾನು ಜರ್ನಿನೂ ಮಾಡೇನಿ ರೀ. ಈ 11 ತಾಸದ ಟ್ರೈನ್ ಜರ್ನಿಗೆ ನಾವು ಎಷ್ಟು ಪೇ ಮಾಡಿರ್ಬೇಕು ಹೇಳ್ರಿ, ಒಂದು ಲೆಕ್ಕಾಚಾರ ಹಾಕೋರಿ. ತೇಜಸ್ ಲೆಕ್ಕದ ಮೇಲೆ ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ನಾರ್ಮಲ್ ಯಾವ್ದಾರ ಟ್ರೈನ್ ಇತ್ತಂದ್ರೆ 2500-600 ರೂಪಾಯಿ ಇತ್ತು. ಬಟ್ ಇದು ಸ್ಪೆಷಲ್ ತೇಜಸ್ ಆಗಿರೋದ್ರಿಂದ 3600 ರೂಪಾಯಿ ರೀ. ಬರೀ 11 ತಾಸಿನ ಜರ್ನಿಗೆ ಊಟ ಇಲ್ಲ ಏನಿಲ್ಲ. ಭಾಳ ಕಾಸ್ಟ್ಲಿಯಸ್ಟ್ ಜರ್ನಿ ಇತ್ತು, ಬಟ್ ವರ್ತ್ ಇತ್ತು. ಇದು ನನಗಿದು ಏನು ತೇಜಸ್ ಲಿವರಿ ಐತಿ, ಒಂದು ಡಿಫ್ರೆಂಟ್ ಲಿವರಿ ಒಳಗೆ ಟ್ರಾವೆಲ್ ಮಾಡಿ, ಒಂದು ಡಿಫ್ರೆಂಟ್ ಅಸ್ಥೆಟಿಕ್ ಇಂಟೀರಿಯರ್ಸ್ ಒಳಗೆ ಟ್ರಾವೆಲ್ ಮಾಡಿ ಭಾಳ ಮಜಾ ಬಂತು. ಈ ಥರ ಟ್ರೈನ್ ನಮ್ಮ ಇಂಡಿಯನ್ ರೈಲ್ವೇಸ್ ಒಳಗೆ ಇನ್ನೂ ಜಾಸ್ತಿ ಬರಲಿ ಅಂತೇಳಿ ನಾ ಹೇಳ್ತೀನಿ. ಸ್ಮಾರ್ಟ್ ಕೋಚ್ ಡಿಪಾರ್ಟ್ ಆದ ನೋಡ್ರಿ, ಪೂರ್ತಿ ಟ್ರೈನ್ ಡಿಪಾರ್ಟ್ ಅದ. ಎಷ್ಟು ಮಸ್ತ್ ಕಾಣತದ ಮಾತ್ರ ಈ ಟ್ರೈನ್. ನಂಗಂತೂ ಭಾಳ ಲೈಕ್ ಆತ್ರಿ ಇದು ಟ್ರೈನ್. ಕಾಮೆಂಟ್ ಮಾಡಿರಿ ಇಂಥದ ಒಂದು ತೇಜಸ್ ರಾಜಧಾನಿ ಎಕ್ಸ್ಪ್ರೆಸ್ಗಳು ಏನಿದಾವಲ್ಲ ಅದ್ರೊಳಗೆ ಜರ್ನಿ ಬೇಕೇನೆ ಅಂತೇಳಿ. ಜರ್ನಿ ಬೇಕಂತಂದ್ರೆ ಜಾಸ್ತಿ ಕಾಮೆಂಟ್ ಮಾಡ್ಬೇಕಾಗತ್ತೆ. ನಮ್ಮ ವ್ಯೂವರ್ ನಮ್ಮ ಕನ್ನಡದಾಗ ಇಂಥ ನಿಮ್ಗೆ ಕಂಟೆಂಟ್ ನಾನು ತೊಗೊಂಬರ್ದು. ಸೊ ಇಲ್ಲಿಂದ ಏನರ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕೆ ಹೋಗ್ತೀರಂತಂದ್ರೆ ಹೊರಗೆ 20 ರೂಪಾಯಿ ಕೊಟ್ಟರೆ ಅಂದ್ರೆ ನಿಮಗೆ ಗುಡಿಗೆ ಹೋಗ್ಬಿಡ್ತಾರೆ. ಭಾಳ ಅಂದರೆ 2 ಕಿಲೋಮೀಟ್ರ್ ಇರ್ಬೋದು ನೋಡ್ರಿ. ಭಾಳ ಅಂದ್ರೆ ಅಷ್ಟೇ. ನೀವು ಸ್ಪೆಷಲ್ ದರ್ಶನ ಸ್ಪೆಷಲ್ ಎಂಟ್ರಿ ಎಲ್ಲ ಐತಿ. ಅದೊಂದು ತೊಗೊಂಡ್ರೆ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷದಾಗ ದರ್ಶನ ಆಗುತ್ತೆ. ರೂಮ್ಸ್ ಬೇಕಂತಂದ್ರೆ ಮೇಕ್ ಮೈ ಟ್ರಿಪ್ ಎಲ್ಲ ಆನ್ಲೈನ್ ವೆಬ್ಸೈಟ್ ಒಳಗೆ ನಿಮಗೆ ಟಿಕೆಟ್ ಸಿಕ್ಕಬಿಡ್ತಿಲ್ಲ ಅಂತಂದ್ರೆ ಉಜ್ಜಯಿನದ ಒಂದು ಯಾತ್ರಾ ಸದನ ವೆಬ್ಸೈಟ್ ಏನೈತಲ್ಲ ಅದ್ರೊಳಗೂ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಮುಂಬೈಯಿಂದ ಈ ಉಜ್ಜಯಿನಿ ಮಠ ಜರ್ನಿ ನಿಮಗೆ ಹೆಂಗೆ ಅನ್ನಿಸ್ತಾ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣ ಅಂದ್ರೆ ಮುಂದಿನ ವಿಡಿಯೋ ಒಳಗೆ ಅಲ್ಲಿ ಮಠ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.